ಈ ಸಂಸ್ಥಾಪಕರು ಆರ್ ಫೌಂಡರ್ಸ್ ಇನ್ಕ್ಲೂಡಿಂಗ್ ಜ್ಯೋತಿರ್ಮಯಿ ಮೈಂಡ್ ಸೆಟ್ ಏನಿರುತ್ತೆ? ವಾಟ್ ಈಸ್ ಯೋರ್ ಮೈಂಡ್ ಸೆಟ್? ಹೆಂಗೆ ಒಂದು ಉದ್ಯಮ ಶುರು ಮಾಡಬೇಕಾದ್ರೆ ಏನು ನೋಡ್ತಿರುತ್ತಲ್ಲ? ಇದ್ರ ಬಗ್ಗೆ ತುಂಬ ಬುಕ್ಸ್ ಕೂಡ ಬರೆದಿದ್ದಾರೆ, ನಾವು ಬೇಕಾದ್ರೆ ಗಂಟೆಗಟ್ಟಲೆ ಮಾತಾಡ್ಬೋದು. ಬಟ್ ಐ ಥಿಂಕ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಐ ಥಿಂಕ್ ಫೌಂಡರ್ಸಲ್ಲಿ ನನಗನ್ಸೋದು, ನಾನು ನೋಡ್ದಂಗೆ 3 ಸ್ಕಿಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು, ಅವರಲ್ಲಿ ಒಂದು ಛಲ ಅನ್ನೋದು ಇರಲೇಬೇಕು. ಇಂಗ್ಲೀಷಲ್ಲಿ ಗ್ರಿಟ್ ಅಂತೀವಿ, ಲೈಕ್ ಇಟ್ಸ್ ಎ ಕಾಂಬಿನೇಷನ್ ಆಫ್ ಪರ್ಸೆವರೆನ್ಸ್ ಆ್ಯಂಡ್ ನಾಟ್ ಗಿವಿಂಗ್ ಅಪ್. ಕನ್ನಡದಲ್ಲಿ ಛಲ ಅಂತ ಹೇಳ್ಬೋದು, ಛಲ, ಪರಿಶ್ರಮ. ಹಾಂ, ಹೌದು. ಅದು ಅವರು ನಾನು ಈ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಒಂದರಲ್ಲಿ ಅದನ್ನು ಸ್ಕಿಲ್ನ ಡೆವಲಪ್ ಮಾಡ್ಕೊಳಕ್ಕಾಗಲ್ಲ. ಇಟ್ಸ್ ಎ ಪರ್ಸ್ನಾಲಿಟಿ. ಈವನ್ ನಾನು ತುಂಬ ಸತಿ ಯೋಚನೆ ಮಾಡಿದ್ದೀನಿ. ನಮ್ಮ ಅಮ್ಮ ಯಾವಾಗಲೂ ಹೇಳೋರು, ನೀನು ತುಂಬ ಛಲಗಾತಿ ಅನ್ನಂಗೆ. ಸೊ ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ಇರುತ್ತೆ. ಏನೋ ಒಂದು ಸ್ಪೋರ್ಟ್ಸಲ್ಲಿರ್ಬೋದು, ಅಥವಾ ಯಾವುದೋ ಒಂದು ಬುಕ್ಕು ರಾತ್ರಿ 10 ಗಂಟೆ ಆಗಿರ್ಬೋದು ಕುಂತ್ಕೊಂಡು ಅದನ್ನು ಮುಗಿಸ್ಬೇಕು ಅನ್ನೋ ಒಂದು ಛಲ ಇರ್ಬೋದು. ಅದು ಈ ಸಣ್ಣ ಹುಡುಗರಲ್ಲಿ ಏನು ಆ ಥರ ಇರುತ್ತೆ, ಅದು ದೊಡ್ಡವರಾದಾಗ ಈ ರೀತಿ ನಮ್ಮ ಕಂಪ್ನಿಗಳು ಮಾಡಬೇಕಾದ್ರೆ ಅಥವಾ ಯಾವುದೇ ರೀತಿ ಅದು ತುಂಬ ಹೆಲ್ಪ್ ಆಗುತ್ತೆ. ಏಕೆಂದರೆ ಒಂದು ಕಂಪ್ನಿ ಕಟ್ಟಬೇಕು ಅಂದರೆ ಒಂದು ಸುಮಾರು ಹೈಸ್ ಆ್ಯಂಡ್ ಲೋಸ್ ಬಂದೇ ಬರುತ್ತೆ. ಆ ಎಲ್ಲ ಕಷ್ಟಗಳಲ್ಲಿ, ಖುಷಿನಲ್ಲಿ ನೀವು ಒಂದು ಮೇಂಟೈನ್ ಮಾಡಬೇಕು, ಒಂದು ಸ್ಟೆಬಿಲಿಟಿ ಮೇಂಟೈನ್ ಮಾಡಬೇಕು. ಎರಡನೇದಾಗಿ ಒಂದು ಯು ಹ್ಯಾವ್ ಟು ಬಿ ವೆರಿ ಹೈ ಏಜೆನ್ಸಿ. ಹೈ ಏಜೆನ್ಸಿ ಹೇಳಬೇಕು ಅಂದರೆ, ಒಂದು ಈಗೇನಾದರೂ ಒಂದು ಕೆಲಸ ಇರ್ಬೋದು, ಅದನ್ನು ಹೇಗಾದರೂ ಮಾಡಬೇಕು ಅನ್ನೋ ಒಂದು ಛಲ ಬೇರೆ. ಬಟ್ ಅದು ಮಾಡಬೇಕು ಅಂದಾಗ ನೀವು ಯಾವ ಥರ ಥಿಂಕ್ ಮಾಡ್ತಿರಲ್ಲ, ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ಥಿಂಕ್ ಮಾಡ್ಬೋದು. ಅಥವಾ ಒಂದು ಇದನ್ನು ಬ್ರೂಟ್ ಫೋರ್ಸಲ್ಲಿ ಹೆಂಗಾದರೂ ಒಂದು ಅಕ್ವೈರ್ ಮಾಡ್ಕೊಂಬಿಡೋಣ ಅನ್ನಂಗೂ ಇರ್ಬೋದು. ಬಟ್ ಆ ಹೈ ಏಜೆನ್ಸಿ ಅಂದರೆ ನೀವು ಹೆಂಗಾದರೂ ಒಂದು ಸೊಲ್ಯೂಷನ್ ಹುಡುಕ್ತೀನಿ ನಾನು. ಐ ವಿಲ್ ಯೂಸ್, ಈಗ ನಿಮಗೆ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಬೇಕು, ಮಳೆ ಬರ್ತಾ ಇದೆ ಅನ್ನಿ, ಟ್ಯಾಕ್ಸಿ ಬುಕ್ ಮಾಡ್ತೀರಾ, ಕ್ಯಾನ್ಸಲ್ ಆಗುತ್ತೆ. ಮೇ ಬಿ ಇಲ್ಲಿಂದ ಆಟೋ ತೊಗೊಂಡು ಮೆಟ್ರೋಗೆ ಹೋಗ್ಬೋದು. ಆ ಮೆಟ್ರೋದೆಲ್ಲ ಮೇ ಬಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಅಲ್ಲಿಂದ ತಿರ್ಗಾ ಟ್ಯಾಕ್ಸಿ ತೊಗೊಂಡು ಹೋಗ್ಬೋದು. ಇದು ಹೈ ಏಜೆನ್ಸಿ. ಓಕೆ, ರೈಟ್. ಹೈ ಏಜೆನ್ಸಿ ಇನ್ ಕಾರ್ಪೊರೇಟ್ ಎನ್ವೈರ್ಮೆಂಟ್ ಈಸ್ ಲೈಕ್, ಈಗ ನಿಮಗೆ ನಿಮ್ಮ ಬಾಸ್ ಏನೋ ಹೇಳ್ತಾ ಇದ್ದಾರೆ, ಅವರು ನನಗೆ ಎನ್ಕರೇಜ್ ಮಾಡ್ತಾ ಇಲ್ಲ ಅಂತ ಮನಸ್ಸಿಗೆ ಅಂದ್ಕೊಂಡಿರ್ಬೋದು. ಅಥವಾ ಇಲ್ಲ ಇದು ಮಾಡ್ತೀನಿ ಅಂದಾಗ ಹೌ ವಿಲ್ ಯು ವರ್ಕ್ ಇಟ್ ಔಟ್? ಒಟ್ಟಿನಲ್ಲಿ ನೀವು ಆ ಜಾಗ ತಲುಪಬೇಕು. ಅದನ್ನು ನಾನು ಹೆಂಗಾದರೂ ನನ್ನಲ್ಲಿರೋ ಒಂದು ಗುಣಗಳನ್ನ, ಸ್ಕಿಲ್ಸ್ನ ಯೂಸ್ ಮಾಡ್ಕೊಂಡಾಗಲಿ, ಅಥವಾ ನನ್ನ ಕಾಂಟ್ಯಾಕ್ಟ್ಸ್ ಏನಿದ್ದಾರೆ, ಮೇ ಬಿ ಅವ್ರ ಹಿಂದೆ ಬಿದ್ದು ಅವರೇನೋ ಲಂಚ್ ಟೈಮಲ್ಲಿ, ಸರ್ ನಂದೊಂದು ಕೇಳ್ಬಿಡಿ ಸರ್ ಅಂತ, ಅವ್ರು ಮೀಟಿಂಗ್ ಟೈಮ್ ಕೊಡ್ದಲೇ ಇರ್ಬೋದು, ಲಂಚ್ ಟೈಮಲ್ಲಿ ನೀವು ಮಾತಾಡ್ಬೋದು. ಇದನ್ನು ಹೈ ಏಜೆನ್ಸಿ ಅಂತೀವಿ. ಯು ಆರ್ ನೆವರ್ ಕಂಪ್ಲೇನಿಂಗ್. ನೋ ಕಂಪ್ಲೇಂಟ್ಸ್. ಅದನ್ನು ನಾವು ಇನ್ಫ್ಯಾಕ್ಟ್ ನಾವು ಇಂಟರ್ವ್ಯೂಸಲ್ಲಿ ಸುಮಾರು ಚೆಕ್ ಮಾಡ್ತೀವಿ. ನೋ ಎಕ್ಸ್ಟರ್ನಲೈಸಿಂಗ್ ಆಫ್ ಪ್ರಾಬ್ಲಮ್ಸ್. ಈಗ ನಾನು ಏನಾದರೂ ಇವತ್ತು ಲೇಟಾಗಿ ಬಂದೆ ಅನ್ನಿ, ಇಲ್ಲ ಅವರು ಬೇರೆ ಯಾರೋ ನನಗೇನೋ ಮಾಡಿದ್ರು ಅದರಿಂದ ನಾನು ಲೇಟ್ ಆದೆ ಅಂತ ಅಂದಾಗ, ಐ ಥಿಂಕ್ ಯು ಆರ್ ಗಿವಿಂಗ್ ಅಪ್ ಇನ್ ದಟ್ ಮೊಮೆಂಟ್ ಅಲ್ವಾ? ಅದು ನೋ ಕಂಪ್ಲೇಂಟ್ಸ್. ಐ ಥಿಂಕ್ ದಿಸ್ ಇಸ್ ಹೈ ಏಜೆನ್ಸಿ ಕಮ್ಸ್ ವಿತ್ ನೋ ಕಂಪ್ಲೇಂಟ್ಸ್. ನೀವು ಅದನ್ನು ಸಣ್ಣ ಮಕ್ಕಳಿಂದನೂ ಬೇಕಿದ್ರೆ ಮಕ್ಕಳಲ್ಲಿ ಡೆವಲಪ್ ಕೂಡ ಮಾಡಬಹುದು. ಏಕೆಂದರೆ ಲೈಕ್ ಈಗ ಏನೊಬ್ಬರು ನಿಮ್ಮ ಮಕ್ಕಳು ಏನೋ ಹೇಳ್ತಾರೆ, ಇಲ್ಲ ಆಚೆ ಕಡೆ ಮಳೆ ಬರ್ತಾ ಇದೆ, ಹೌದಾ ಹಂಗಾದ್ರೆ ಒಳಗಡೆ ಬೋರ್ಡ್ ಗೇಮ್ಸ್ ಆಡೋಣ, ಯು ಕ್ಯಾನ್ ಎನ್ಕರೇಜ್ ದೆಮ್ ಟು ಡೂ ಸಮಥಿಂಗ್. ಆರ್ ಮಳೆ ಬರ್ತಿದೆ, ಏನು ಮಾಡ್ಬೋದು ಹಂಗಾದ್ರೆ ಅಂತ ಕೇಳಿದಾಗ ಅವರಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಐ ಥಿಂಕ್ ಮೇ ಬಿ ಐ ವಾಸ್ ವೆರಿ ಲಕ್ಕಿ. ಮೇ ಬಿ ಚೈಲ್ಡ್ಹುಡಲ್ಲಿ ಆ ಥರ ನನಗೆ ಅಮ್ಮ ಅಪ್ಪಾಜಿ ಅಥವಾ ಸ್ಕೂಲಿಂದ ಆ ಥರ ನನಗೆ ಆಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಐ ಥಿಂಕ್ ಆಲ್ ಫೌಂಡರ್ಸಲ್ಲಿ ನಾನು ಐ ಸಿ ದಿಸ್ ಟ್ರೇಟ್. ರೈಟ್, ಒಂದು ಛಲ, ಎರಡನೇದು ಈ ಹೈ ಏಜೆನ್ಸಿ, ಮೂರನೇದು ನೀವು ಸುಮ್ಮನೆ ನನಗೆ ಇದೆರಡೂ ಗುಣಗಳು ಇದೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಲಿಕ್ಕಾಗಲ್ಲ. ಯು ನೀಡ್ ಕೋರ್ ಸ್ಕಿಲ್. ಈಗ ಪ್ರತಿಯೊಬ್ಬರಲ್ಲೂ, ಈಗ ನೀವಾಗಲಿ ತುಂಬ ಕಮ್ಮಿ ಟೈಮಲ್ಲಿ ಎಷ್ಟೊಂದು ಜನನ ಇಂಟರ್ವ್ಯೂ ಮಾಡ್ತೀರಾ, ಎವ್ರಿ ಡೇ ನಿಮಗೆ ಏನಾದರೂ ಸಡನ್ನಾಗಿ ಇಂಪ್ರಾಂಪ್ಟು ಮಾಡಬೇಕಾದ್ದು ನಿಮ್ಮ ಜಾಬ್ಗೆ ಬೇಕು. ಅದು ನಿಮಗೆ ಜಾಬಿಂದ ಕಲ್ತಿದ್ದೀರೋ ಅಥವಾ ನಿಮ್ಮಲ್ಲಿ ಅದು ಕೋರ್ ಸ್ಟ್ರೆಂತಾಗಿತ್ತೋ, ರೈಟ್, ಅದನ್ನು ನಾವು ತಿಳ್ಕೋಬೇಕು. ಬೋತ್ ಥಿಂಗ್ಸ್ ಆರ್ ಪಾಸಿಬಲ್. ನಾವು ಕೆಲಸ ಮಾಡ್ತಾ ನಾವು ಒಂದು ಸ್ಕಿಲ್ನ ತುಂಬ ಚೆನ್ನಾಗಿ ಕಲಿಬೋದು, ಅಥವಾ ನಮ್ಮಲ್ಲಿ ಆ ಒಂದು ಟ್ರೇಟ್ ತುಂಬ ಮುಂಚೆಯಿಂದನೂ
ಇರ್ಬೋದು, ಈಗ ನೆಗೋಷಿಯೇಷನ್ಸ್ ಇರ್ಬೋದು, ಅಥವಾ ಇಫ್ ಯು ಹ್ಯಾವ್ ಟು ಗೋ ಇನ್ ಟು ಡೀಪ್ ಟೆಕ್ನಾಲಜಿ, ಈಗ ಕಂಪ್ಯೂಟರ್ ಸೈನ್ಸಲ್ಲಿ ಯಾರಿಗೋ ಒಬ್ಬರಿಗೆ ಪ್ರೋಗ್ರಾಮಿಂಗ್ ಟೆಕ್ಕಲ್ಲಿ ಚೆನ್ನಾಗಿರ್ಬೋದು, ಅಥವಾ ಟ್ರೇಡಿಂಗಲ್ಲಿ ಚೆನ್ನಾಗಿರ್ಬೋದು. ಈಗ ಅವರು ಟ್ರೇಡಿಂಗಲ್ಲಿ ಚೆನ್ನಾಗಿದ್ದರೆ, ಈಗ ಅವರು ಏನಾದರೂ ಈಗ ಇಫ್ ದೇ ಬಿಲ್ಡ್ ಅ ಮಾರ್ಕೆಟ್ ಪ್ಲೇಸ್, ಅವ್ರು ಅದನ್ನು ಚೆನ್ನಾಗಿ ನಡೆಸ್ತಾರೆ. ಸೊ ಈ ಏನು ಸ್ಕಿಲ್ ನಾವೊಂದು ಕಂಪ್ನಿಗೆ ಕಟ್ಟೋದಕ್ಕೆ ಬೇಕಿರುತ್ತೋ ಅದನ್ನು ನಾವು ಸ್ವಲ್ಪ ಕುಂತು ಯೋಚನೆ ಮಾಡಿ ಅದನ್ನು ಮಾಡಿದ್ರೆ ಇಟ್ಸ್ ಅ ಹೈಯರ್ ಪ್ರಾಬಿಲಿಟಿ ಆಫ್ ಸಕ್ಸಸ್. ಬಹಳ ಸರಳವಾಗಿ ಹೇಳೋದು ಅಂದರೆ, ನನ್ನ ಇಂಟ್ರೆಸ್ಟ್ ಯಾವುದಿದೆಯೋ, ಇಂಟ್ರೆಸ್ಟ್ ಏರಿಯಾ ಯಾವುದಿದೆಯೋ ಅಲ್ಲಿ ನನಗೆ ಸಕ್ಸಸ್ ಸಿಗುತ್ತೆ ಅಂತನಾ? ಇಂಟ್ರೆಸ್ಟ್ಗಿಂತ ಕೇಪಬಿಲಿಟಿ, ನನ್ನ ಕೇಪಬಿಲಿಟಿ ಎಲ್ಲಿದೆಯೋ. ಏಕೆಂದರೆ ಸುಮಾರು ಜನಕ್ಕೆ ಈಗ ನಾನು ಇಂಜಿನಿಯರ್ ಆಗಿರ್ಬೋದು, ನನಗೆ ಅಗ್ರಿಕಲ್ಚರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬೋದು, ಬಟ್ ಅಲ್ಲಿ ನನಗೆ ಅದನ್ನು ನಾನು ತಿಳ್ಕೊಂಡಿಲ್ಲ ಅಂದರೆ ಅದರಲ್ಲಿ ಏನು ಕಷ್ಟ ಬರುತ್ತೆ ಅಂತ. ಈಗ ಸುಮಾರು ಜನ ಇಂಜಿನಿಯರ್ಸ್ ಎಲ್ಲ ಹಾಗೆ ಮಾತಾಡ್ತಾರೆ, ನಾನು ಹಳ್ಳಿಯಿಂದ ಬಂದವಳು, ನನಗೆ ಏನು ಕಷ್ಟ ಇದೆ ಅಂತ ಗೊತ್ತು ರೈತರ ಮನೆಯಲ್ಲಿ. ಈಗ ಹೇಳ್ತಾರೆ, ಅಲ್ಲಿ ಹೋಗಿ ಮಣ್ಣಲ್ಲಿ ಕೆಲಸ ಮಾಡಬೇಕಲ್ಲ, ಬೆವರು ಸುರಿಸಿ. ಈಗ ಆ ಥರ ಈ ಕಂಪ್ನಿಗಳಲ್ಲೂ ಆಗುತ್ತೆ. ಈಗ ನಾನೇ ಹೇಳ್ತಾ ಇದ್ದೀನಿ ಹೆಲ್ತ್ ಕೇರ್ ಅಂತ, ಬಟ್ ನನಗೆ ಏನು ಅಂದರೆ ನಮ್ಮ ಅಕ್ಕ ಸರ್ಜನ್ನು, ಪ್ರೊಫೆಸರು ಮೆಡಿಕಲ್ ಕಾಲೇಜಲ್ಲಿ, ಹತ್ತಿರದಿಂದ ಅಟ್ಲೀಸ್ಟ್ ಹೆಲ್ತ್ ಕೇರಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಬಟ್ ಇಟ್ ಮೈಟ್ ಬಿ ಟ್ರೂ ಫಾರ್ ಮೀ ಆಲ್ಸೋ. ಈಗ ನಾನು ಓದಿರೋದು ಇಂಜಿನಿಯರಿಂಗು, ಮಾರ್ಕೆಟಿಂಗ್ ಮಾಡಿದೆ. ಈಗ ಮುಂದೆ ಹೆಲ್ತ್ ಕೇರಲ್ಲಿ ನಾನೇನಾದರೂ ಕಂಪ್ನಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅಲ್ಲಿ ನನಗೆ ಸಾವಿರಾರು ಕಷ್ಟಗಳು ಬರ್ಬೋದು. ಅದನ್ನು ನಾನು ಸಾಲ್ವ್ ಮಾಡ್ತೀನಿ ಅಂತ ಧೈರ್ಯದಿಂದ ಹೋಗೋದು ಒಂದು. ಇನ್ನೊಂದು, ಈ ವರ್ಷ ನಾನು ಬ್ರೇಕಲ್ಲಿದ್ದೀನಲ್ಲ, ಕುಂತ್ಕೊಂಡೆಲ್ಲ ಸ್ವಲ್ಪ ಹೆಲ್ತ್ ಕೇರಲ್ಲೇ ಕೆಲಸ ಮಾಡಿ ಅಟ್ಲೀಸ್ಟ್ ನನಗೆ 30% ಕೆಪಬಿಲಿಟಿ ಇದೆ, 60% ಕೆಪಬಿಲಿಟಿ ಇದೆ, ಅದನ್ನು ತಿಳ್ಕೊಂಡು ಹೋಗೋದಿದೆಯಲ್ಲ, ಅದು ದಟ್ ಈಸ್ ವೈಸ್. ಓಕೆ, ನಾವು ಸುಮ್ಮನೆ ನುಗ್ಬಿಟ್ರೆ, ಈಗ ಸುಮಾರು ಜನ ಆಂಟ್ರಪ್ರಿನರ್ಶಿಪ್ ಹ್ಯಾಸ್ ಬಿಕಮ್ ಎ ವೆರಿ ಲೆಟ್ಸ್ ಎ ವೆರಿ ಹೈಪ್ಡ್, ವೆರಿ ಕೂಲ್ ಥಿಂಗ್ ಟು ಡೂ ಟುಡೇ, ವಿಚ್ ಈಸ್ ನಾಟ್ ಗುಡ್. ಏಕೆಂದರೆ ಈಗ ನಾನೇ ಬ್ಯಾಂಕ್ರಪ್ಸಿ ಸ್ಟೋರಿ ಹೇಳಿದೆ. ನಾನು ನಿಮಗೆ ತುಂಬ ಕಷ್ಟದ್ದು 3-4 ತಿಂಗಳು ಕಷ್ಟ ಆಯಿತು ಅನ್ನಲ್ಲ, ಅದು ದಟ್ ಲೋ ಈಸ್ ವೆರಿ ಬ್ಯಾಡ್. ಐ ನೆವರ್ ವಾಂಟ್ ದಟ್ ಲೋ ಇನ್ ಮೈ ಲೈಫ್. ಬಟ್ ನನಗಿವಾಗ ಅರ್ಥ ಆಗಿರೋದು ಅದು ನನ್ನ ತಲೆಯಲ್ಲಿತ್ತು. ನಾನು ಇವತ್ತು ಆ ಥರ ಪರಿಸ್ಥಿತಿ ಬಂದರೆ ನಾನು ಆ ಥರ ಅಂದ್ಕೊಳೋದಿಲ್ಲ ಅಂತಲೂ ನನಗೆ ಗೊತ್ತು. ಬಟ್ ಐ ಡೋಂಟ್ ಥಿಂಕ್ ಎವ್ರಿಬಡಿ ವಿಲ್ ಕಮ್ ಔಟ್ ಆಫ್ ಸಚ್ ಸಿಚುವೇಶನ್. ಸುಮಾರು ಜನ ಬ್ಯಾಂಕ್ರಪ್ಟ್ ಆಗಿರೋರು ಇರ್ತಾರೆ. ಸೊ ನುಗ್ಗಬಾರ್ದು ಸುಮ್ಮನೆ. ಏನಾದರೂ ನಮ್ಮಲ್ಲಿ ಒಂದು ಸ್ಕಿಲ್ ಇರಬೇಕು, ಏನಾದರೂ ಒಂದು, ಎಲ್ಲರಿಗಿಂತ ನಾವು ಇದರಲ್ಲಿ ಚೆನ್ನಾಗಿದ್ದೀವಿ ಅನ್ನೋ ಒಂದು ಸ್ಕಿಲ್ ಇರುತ್ತಲ್ಲ, ಆ ಕೆಪಬಿಲಿಟಿ ಮೇಲೆ ಕಟ್ಟಬೇಕು.